ಜಲಾಘಾತಕ್ಕೆ ತುತ್ತಾದ ಚಿಕ್ಕಬಳ್ಳಾಪುರ ಮಂಚನಬೆಲೆ ಮುಖ್ಯ ರಸ್ತೆಗೆ ಜಲ ದಿಗ್ಬಂಧನ. ದ್ವೀಪದಂತಾದ ಸರ್ಕಾರಿ ಮಹಿಳಾ ಕಾಲೇಜು. ಹೌದು, ಗುರುವಾರ ರಾತ್ರಿಯಿಂದ ಬೆಳಗಿನ ಜಾವದ ತನಕ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಜಿಲ್ಲೆಯ ಜನತೆ ಜಲಾಘಾತಕ್ಕೆ ತುತ್ತಾಗುವಂತಾಗಿದೆ. 16 ಹಳ್ಳಿಗಳನ್ನು ನಗರಕ್ಕೆ ಬೆಸೆಯುವ ಏಕೈಕ ಸಂಪರ್ಕ ಕೊಂಡಿಯಂತಿದ್ದ ಮಂಚನಬೆಲೆ ಮುಖ್ಯ ರಸ್ತೆ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದರಿಂದ ಜನತೆ ಪರಿತಪಿಸುವಂತಾಗಿತ್ತು. ವರ್ಣನ ಆರ್ಭಟಕ್ಕೆ ಜಿಲ್ಲಾ ಕೇಂದ್ರದಲ್ಲಿನ ಜನತೆಯು ಸಮಸ್ಯೆಗಳಿಗೆ ಸಿಕ್ಕಿದ್ದರೂ ತಗ್ಗು ಪ್ರದೇಶಗಳಲ್ಲಿ ನೀರು ಮನೆಗೆ ನುಗ್ಗಿದ್ದಲ್ಲದೆ ಅವೈಜ್ಞಾನಿಕ ನಿರ್ಮಾಣವಾಗಿರುವ ಚರಂಡಿಗಳು ತುಂಬಿ ರಸ್ತೆಯ ಮೇಲೆಲ್ಲ ಹರಿದವು. ನಗರದ ಮಧ್ಯೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿರುವ ಪರಿಣಾಮ ಎಂಜಿ ರಸ್ತೆಯಲ್ಲಿ ಪಾದಾಚಾರಿ ಮಾರ್ಗವೇ ನಾಪತ್ತೆಯಾಗಿದ್ದು, ಕೆಸರಿನಲ್ಲಿಯೇ ವಿದ್ಯಾರ್ಥಿಗಳು, ರೈತರು, ನಾಗರಿಕರು ಸಂಚರಿಸುವಂತೆ ಆಗಿತ್ತು. ಇನ್ನು ನಗರ ಹೊರವಲಯದ ಸುಮಾರು 11 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರದ ಮಹಿಳಾ ಕಾಲೇಜು ಮುಂಭಾಗದಲ್ಲಿ ಹಾದು ಹೋಗಿರುವ ರಾಜು ಕಾಲುವೆ ಬಲಾಢ್ಯರ ಒತ್ತುವರಿಗೆ ಒಳಗಾಗಿರುವುದರಿಂದ ಕಾಲೇಜು ಕಾಂಪೌಂಡ್ ಹೊರಾಂಗಣ ಸುತ್ತಲೂ ನೀರು ನಿಂತು ಒಂದು ರೀತಿಯಲ್ಲಿ ದ್ವೀಪದಂತೆ ಆಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುವ ರಸ್ತೆ ಎಡಭಾಗದಲ್ಲಿ ಹೊಲ, ಗದ್ದೆ, ತೋಟಗಳಿಗೆ ನೀರು ನುಗ್ಗಿರುವ ಪರಿಣಾಮ ಹರಿಯುವ ನೀರಿಗೆ ಜನತೆ ಮೀನಿನ ಬಲೆ ಹಾಕಿ ಮೀನು ಬೇಟೆಯಲ್ಲಿ ನಿರತರಾಗಿದ್ದ ದೃಶ್ಯಗಳು ನಾಗರಿಕರ ಕುತೂಹಲಕ್ಕೆ ಕಾರಣವಾಗಿದ್ದವು. ಒಂದೇ ಒಂದು ರಾತ್ರಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಸರಿದೂಗಿಸಲು ಜಿಲ್ಲಾಡಳಿತ ಹರಸಾಹಸ ಪಡುವಂತಾಯಿತು. ಮಂಚನಬೆಲೆ ಗ್ರಾಮದ ಸುತ್ತಮುತ್ತಲಿರುವ ದಾಳಂಬೆ ತೋಟಗಳು, ಹೂವಿನ ತೋಟ, ದ್ರಾಕ್ಷಿ ತರಕಾರಿ ತೋಟಗಳಲ್ಲಿ ನೀರು 2-3 ಅಡಿಗಳಷ್ಟು ನಿಂತಿದ್ದು, ಇದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪರ್ಯಾಂತ ತೋಟಗಳಲ್ಲಿ ನೀರು ನಿಂತಿರುವುದು ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ನೀರನ್ನು ಒದಗಿಸುವ ಜಕ್ಕಲಮಡುಗು ಜಲಾಶಯಕ್ಕೂ ನೀರಿನ ಹರಿವು ಹೆಚ್ಚಾಗಿದೆ. ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬೋಟಿಂಗ್ ನಡೆಸಲು ಜಿಲ್ಲಾಡಳಿತ ಕ್ರಮ ವಹಿಸುತ್ತಿರುವ ಬಗ್ಗೆ ಮಾಹಿತಿ ಇದೆ. ಇನ್ನು ಬಾಗೇಪಲ್ಲಿ, ಭಾಗ್ಯನಗರ ಪಟ್ಟಣದ ಕುಡಿಯುವ ನೀರಿನ ಮೂಲ ಆಸರೆಯಾಗಿರುವ ಚಿತ್ರಾವತಿ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದೆ. ಹೀಗೆ ಜಿಲ್ಲೆಯಲ್ಲಿ ವರ್ಷಧಾರೆ ನಿರಂತರವಾಗಿ ಇರುವ ಕಾರಣ ಒಂದು ಕಾಲದಲ್ಲಿ ಬರಪೀಡಿತ ಜಿಲ್ಲೆ ಎಂಬ ಅಪಕೀರ್ತಿ ದೂರವಾಗಿ ಮಲೆನಾಡಿನಂತೆ ಹಚ್ಚ ಹಸಿರಿನ ಪರಿಸರ ಕಂಡುಬರುತ್ತಿರುವ ಜನಪ್ರತಿನಿಧಿಗಳ ಆದಿಯಾಗಿ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ರೈತಾಪಿಗಳು, ಜಾನುವಾರುಗಳ ಪಾಲಿಗೆ ಅಕ್ಷಯ ಪಾತ್ರೆಯಂತಿರುವ ಕೆರೆಗಳ ಸಂರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಬೇಕು. ಮಳೆಯ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಕಂಟಕವಾಗಿರುವ ರಾಜಕಾಲುವೆಗಳ ಒತ್ತುವರಿದಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಬೇಕು. ಕೆರೆಗಳ ಒಡಲನ್ನು ತುಂಬಿರುವ ಹೂಳನ್ನು ತೆಗೆಸಿ ನೀರು ಸಂಗ್ರಹ ಹೆಚ್ಚಾಗುವಂತೆ ಮಾಡಬೇಕು ಎಂಬುದು ನೀರಾವರಿ ಹೋರಾಟಗಾರರ ಆಗ್ರಹವಾಗಿದೆ. ಇನ್ನು ಮೇಲಾಗಿ ಜಿಲ್ಲೆಯಾದ್ಯಂತ ಆಗಿರುವ ಮಳೆಯ ಹಾನಿಯ ಬಗ್ಗೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಗಳು ರೈತರ ಮತ್ತು ಅಧಿಕಾರಿಗಳಿಂದ ಸರಿಯಾದ ಮಾಹಿತಿ ಪಡೆದು ಸಮಸ್ಯೆಗೆ ತುತ್ತಾಗಿರುವ ರೈತರಿಗೆ ಪರಿಹಾರ ನೀಡಬೇಕು ಎಂಬುದು ನಾಗರಿಕರ ಆಗ್ರಹವಾಗಿದೆ. ಎಲ್ಲ ಕಾಲುಗಳೆಲ್ಲ ಮುಚ್ಚಾಕ್ಬಿಟ್ಟು ಎಲ್ಲ ತೋಟಗಳೆಲ್ಲ ನಾಶವಾಗಿ ಹೋದ್ವು. ಅವೇನು ಮಾಡ್ಬೇಕು ನಾವು ರೈತರು? ನಮ್ಮ ಮನೆಗಳೆಲ್ಲ ಓದ್ತಾವೇನೋ ಮುಂದೇನೋ ಆ ಬೈಪಾಸ್ ಪಕ್ಕದಾಗಿರೋ ರೋಡೆಲ್ಲ ಮುಚ್ಚಾಕ್ಬಿಡೋ ಕಾಲುವೆ ಎಲ್ಲ ತೋಟಗಳು ನುಗ್ತಾವೆ ನೀರು. ನಾವೇನು ಮಾಡ್ಬೇಕು ಸರ್? ನಾವು ಯಾರೋ ಕಿವಿಗೆ ಹಾಕ್ಕೊಂತಾರ, PC ಇಲ್ಲ, AC ಇಲ್ಲ, ಯಾರೂ ಇಲ್ಲ. ಏನು ಮಾಡೋಣ ನಾವು ರೈತರು? ಅದೆಲ್ಲ ಸರಿ ಮಾಡ್ಕೊಡೋದು ಯಾರು? ನೀವು ಮಾಡ್ಕೊಡ್ಬೇಕಲ್ಲ. ಅದು ಆಕ್ಷನ್ ತಗೊಳ್ಳಿ ಸ್ವಲ್ಪ. ಲಿಮಿಟ್ಗಳಲ್ಲಿ ಮಾಡಿರೋದು ಕಾಲುವೆ ಮುಚ್ಚಾಕಿರೋದು. ಇಲ್ಲೇ ಇಸ್ಕೊಂಡು ಕಾಂಪೌಂಡ್ ಹಾಕ್ಬಿಟ್ಟವ್ರೆ, ಎಲ್ಲ ಮ್ಯಾಕ್ ಬರ್ತಾವೆ ನೀರು. ಕೆರೆಗೆ ಹೋಗ್ತಾ ಇಲ್ಲ ನೀರು. ಎಲ್ಲ ತೋಟಗಳೆಲ್ಲ ಮುಚ್ಚಾಕ್ಬಿಟ್ಟು ಬೆಳೆಗಳೆಲ್ಲ ಹೋದ್ವು. ಹೆಂಗೆ ರೈತರು ಉದ್ಧಾರಕ್ಕಾಗೋದು? ಮಂದ್ರ ಎಲ್ಲ ಬ್ಲಾಕ್ ಆಗ್ಬಿಟ್ಟದೆ. ಗಾಡಿಗಳು ಹೋಗೋಕ್ಕಾಗಲ್ಲ, ಜನರು ಹೋಗೋಕ್ಕಾಗಲ್ಲ, ಏನೂ ಇಲ್ಲ. ಬೆಳೆಗಳೆಲ್ಲ ಹೋದ್ವು. ನಾವೇನು ಮಾಡೋಣ? ನೀವೇನೋ ಆಕ್ಷನ್ ತಗೊಳೋದೇನೋ ಮುಂದೆ ಕಾಲುಗಳೆಲ್ಲ ಮುಚ್ಚಾಕ್ಬಿಟ್ಟಾರಲ್ಲ. ದಯವಿಟ್ಟೆಲ್ಲ 3 ಅಡಿ ಪೈಪ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ನೀರು ಹೋಗ್ತವೆ. 20 ಅಡಿ ಚರಂಡಿ ಮಾಡಿದ ತಾನೇ ನೀರು ಹೋಗೋದು. ಕೆರೆಯೋದು ಮಂತ್ರದ ಕೆರೆ ನೀರು, ಮುಟ್ಟೂರು ಕೆರೆ ನೀರು, ಮಾವಿನ ಕೆರೆ ನೀರು ಇವೆಲ್ಲ ಬಂದು ಇರೋತ್ತವೆ. ಎಲ್ಲ ನಮ್ಮ ತೋಟದ ಮೇಲೆ ಬಂದು ಮನೆಯಾಗ ನುಗ್ತವೆ. ಅದನ್ನೆಲ್ಲ ಯಾರು ಮಾಡ್ತಾರೆ? ನೀವು ಆಕ್ಷನ್ ತಗೊಬೇಕು. ಸಣ್ಣ ಪುಟ್ಟ ರೈತರಿಗೆ ಕಿವಿಗೆ ಬೀಳಲ್ಲ. ಏನು ಮಾಡೋಣ ನಾವು? ಮತ್ತು ನೀರು ಬರ್ತಾ ಇಲ್ಲ, ತೋಟದಾಗ ಬರ್ತಾ ಇಲ್ಲ ನೀರು. ಎಲ್ಲ ಕೆರೆ ಹೊರಟೋಗ್ಬಿಡವು. ಅದೆಲ್ಲ ಕಾಲುವೆ ಮುಚ್ಚಾಕ್ಬಿಟ್ರೆ ತೋಟದ ಮ್ಯಾಗ ನುಗ್ತಾವೆ ನೀರು. ನಾವೆಲ್ಲಿ ಹೋಗೋಣ? ಅದನ್ನೇನೋ ಸರಿ ಮಾಡಿಕೊಡಿ. ಹೋಗ್ಬಿಟ್ಟ ಸರ್, ಎಲ್ಲ ಹೋಗ್ಬಿಟ್ಟವೆ. ಏನಿಲ್ಲ, ಬೆಳೆಗಳಲ್ಲಿ ಮುಚ್ಚಾಕ್ಬಿಟ್ಟವೆ. ರಾಷ್ಟ್ರಗಳೆಲ್ಲ ಹೋದ್ವು, ತೋಟಗಳು ಹೋದ್ವು, ರಾಗಿ ಪೈರುಗಳು ಹೋದ್ವು. ಇದು ರೈತರು ಏನು ಮಾಡ್ತಾರೆ? ಆ ಕಾಲುವೆ ತೆಗಿಸಿ, ಆ ಕಾಲುವೆ ತೆಗಿಸಿದ್ರೆ ನೀರು ಸರಾಗಿ ಹೊರಟೋಗ್ಬಿಟ್ಟು ಏನೋ ಬೆಳ್ಕೊಂಡು ರೈತನ ಉದ್ಧಾರಕ್ಕಾಗ್ತಾರೆ. ರೈತ ಮುಂದೆ ಬರ್ಬೇಕು. ಹೆಂಗೆ ಬರ್ತಾರೆ ಮುಂದಕ್ಕೆ?
ಎಲ್ಲ ಹಿಂಗೆ ಆಗೋಯ್ತು. ನೀರು ನೋಡು ಬಾ ದೊಡ್ಡ ಬಾ ಪೂರ ಜಾಸ್ತಿ ಕೊಡ್ತಾ ಇದ್ದೀವಿ.
ಎಕರೆ ಶಾಂಪು